ಎಐ ತಂತ್ರಜ್ಞಾನ ಜಗತ್ತಿನ ಪ್ರತಿ ಕ್ಷೇತ್ರದಲ್ಲೂ ಮೂಲೆ ಮೂಲೆಯನ್ನು ಕೂಡ ಆವರಿಸ್ತಾ ಇದೆ. ಅದಕ್ಕೀಗ ಒಂದು ಹೊಸ ಸೇರ್ಪಡೆ ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ಈ ಒಂದು ಕಾರ್ಯಾಚರಣೆ ಅಂದ್ರೆ ಎಐ ಕ್ಯಾಮ್ರಾಗಳನ್ನ ಬಳಕೆ ಮಾಡಿಕೊಂಡು ಮಾನವ ಮತ್ತೆ ಪ್ರಾಣಿ ಸಂಘರ್ಷವನ್ನ ಕಡಿಮೆ ಮಾಡುವಂತಹ ಒಂದು ತಂತ್ರಜ್ಞಾನ ದೇಶದಲ್ಲೇ ಮೊದಲಿಗೆ ರಾಜ್ಯದಲ್ಲಿ, ಅದರಲ್ಲೂ ಕೂಡ ನಾವು ಮೈಸೂರಿನಲ್ಲಿ ಇದು ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಬಹಳ ಖುಷಿ ಪಡುವಂತ ವಿಚಾರ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಈಗ DCF ಆಗಿರತಕ್ಕಂಥ ಪರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಏನ್ ಸರ್ ಇದು ಎಐ ಕ್ಯಾಮ್ರಾ? ಕ್ಯಾಮ್ರಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ, ಕೃತಕ ಮಾನವೀಯತೆ ಏನಿದೆ ಇದನ್ನು ಕೃತಕ ಬುದ್ಧಿ ಇದರಿಂದ ಮಾಡಿರ್ತಕ್ಕಂಥ ಕ್ಯಾಮ್ರಾಗಳು. ಅದು ಈ ಕ್ಯಾಮ್ರಾಗಳು ನಿಮಗೆ ಮೊದಲು ಹೇಳ್ದಂಗೆ ನಾನು ಕ್ಯಾಮ್ರಾಗಳು ವರ್ಕ್ ಆಗೋದೇ ಒಂದು ಫೋಟೋನ ತೆಗೆದು ಅದು ನಮಗೆ ಇಟ್ಕೊಳ್ಳಿಕ್ಕೆ ಅಷ್ಟೇ ವರ್ಕ್ ಆಗ್ತಾಯಿತ್ತು. ಆಮೇಲೆ ತದನಂತರದಲ್ಲಿ GSM ಕ್ಯಾಮ್ರಾ ಅಂತ ಬಂತು. ಅದಕ್ಕೆ ಸಿಮ್ ಹಾಕ್ತಾಯಿದ್ವಿ. ಸಿಮ್ ಹಾಕಿ ನಮಗೆ ಫೋಟೋಗಳನ್ನ ಕಳಿಸ್ಕೊಡ್ತಾಯಿತ್ತು. ಅಥವಾ ವೀಡಿಯೋ ಮಾಡಲ್ ಇಟ್ಟಾಗ ನಾವು ಇಲ್ಲೊಂದು ಮಾನಿಟರ್ ಇಟ್ಕೊಂಡು ಅಥವಾ ಮೊಬೈಲಲ್ಲಿ ಇಟ್ಕೊಂಡು ನೋಡ್ತಾಯಿದ್ವಿ. ಇವನ್ ಇಟ್ ಇಸ್ ಗುಡ್ ವಿತ್ ನಿಮ್ಮದು ಯಾವ ಕ್ಯಾಮ್ರಾ ಇದೆ ಮನೇಲಿ ಆಗ್ತಕ್ಕಂಥ ವೆಬ್ ಕ್ಯಾಮ್ರಾಗಳು, ಈ ಕ್ಯಾಮ್ರಾಗಳನ್ನು ನಾವು ಆ GSM ಕ್ಯಾಮ್ರಾ ಅಂತ ಹೇಳ್ಬೋದು. ತದನಂತರದಲ್ಲಿ ಇವೆಲ್ಲ ಅಲ್ಲಿಗೆ ಏನು ಬೇಕು, ನಮಗೆ ನೆಟ್ವರ್ಕ್ ಬೇಕು, ಇನ್ನೊಂದು ಬೇಕು, ಮತ್ತು ನಾವು ಅದನ್ನ ಕನೆಕ್ಷನ್ಸ್ ಬೇಕು, ಪವರ್ ಬೇಕು, ಎಲ್ಲ ಇದ್ವು. ಇದನ್ನು ಇದಕ್ಕೆ ಒಂದು ನಾಂದಿ ಆಡಬೇಕು. ಇದನ್ನೆಲ್ಲ ಇಂಥ ರಿಸೋರ್ಸ್ಗಳನ್ನ ಬಿಟ್ಟು ಅದು AI ಮೋಡಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೋಡಲ್ಲೇ ಅದು ವರ್ಕ್ ಆಗಿ ನಮಗೆ ಯಾವ ರೀತಿ ಉಪಯೋಗ ಪಡ್ಕೋಬೇಕು ಅಂತ ಒಂದು ಥಿಂಕ್ ಮಾಡ್ತಾ ಇರಬೇಕಿದ್ರೆ ಈ AI ಕ್ಯಾಮ್ರಾ ಅನ್ನೋದು ನಮ್ಮ ತಲೆಗೆ ಬಂತು. ಈ AI ಕ್ಯಾಮ್ರಾ ಏನು ಮಾಡುತ್ತೆ ಅಂದರೆ, ಯಾವುದೇ ಒಂದು ಜಾಗದಲ್ಲಿ ಆ ಕ್ಯಾಮ್ರಾನ ಹಾಕಿದಾಗ ಒಂದು 500 ಮೀಟ್ರ್ ಅಂತರದಲ್ಲಿ ಯಾವ ಪ್ರಾಣಿನ ನಾವು ಫೋಕಸ್ ಮಾಡಿ ಇಟ್ಟಿರ್ತೇವೆ. ಫಾರ್ ಎಕ್ಸಾಂಪಲ್ ಆನೆ ಅಂದಾಗ ಆನೆ ಫೋಟೋವನ್ನು ಆ ಕ್ಯಾಮ್ರಾಗೆ ಕೊಟ್ಟಿರ್ತೇವೆ. ಆ ಕ್ಯಾಮ್ರಾ ಅದರಲ್ಲಿ ಆನೆ ಬಂದ ತಕ್ಷಣ ಅದು ಮ್ಯಾಚ್ ಮಾಡಿಕೊಡುತ್ತೆ. ಇಂಥ ಆನೆ ಬಂದಿದೆ ಅಂದ ತಕ್ಷಣ ಇಟ್ ವಿಲ್ ಒಂದು ನಮಗೆ ಒಂದು ಮಾಹಿತಿ ಕೊಡೋದ್ರ ಜೊತೆಗೆ ಆನೆನ ಅಲ್ಲಿ ಇಮ್ಮಿಡ್ಸ್ತಕ್ಕಂಥದ್ದು. ನಮ್ಮ ರೈತರುಗಳು ಹೋಗಿ, ನಮ್ಮ ವಾಚರ್ಗಳು ಹೋಗಿ ಅದನ್ನು ಓಡಿಸ್ತಕ್ಕಂಥ ಪ್ರಮೇಯ ಬರೋದೇ ಇಲ್ಲ. ಅದು ಇಂಟಿಗ್ರೇಷನ್ ಆಫ್ ಆಲ್ ದಿ ಸೌಂಡ್ಸಿಂದ ಆ ಆನೆನ ಇಮ್ಮಿಡ್ಸ್ಲಿಕ್ಕೆ ಕಾರ್ಯಾಚರಣೆಯನ್ನು ಮಾಡುತ್ತೆ. ಆ ಸೌಂಡ್ ಯಾವ್ಯಾವುದು ಸೌಂಡ್ಗಳಿರ್ತವೆ ಅಂದರೆ ಇಂಟಿಗ್ರೇಷನ್ ಆಫ್ ಆಲ್ ದಿ ಸೌಂಡ್ಸ್. ಅದರಲ್ಲಿ ನಮ್ಮದು ತಟ್ಟೆ ಬಡಿಯೋದಕ್ಕಂತ ಇರ್ಬೋದು, ಗ್ಲಾಸ್ ಸೌಂಡ್ಸು, ಮತ್ತು ತಮಟೆ ಸೌಂಡ್ಸು, ಮತ್ತು ಮೈಕು, ಗನ್ನು, ಪಟಾಕಿ, ಈ ಥರದ್ದೆಲ್ಲ ಸೌಂಡ್ಸ್ನ ಇಂಟಿಗ್ರೇಟ್ ಮಾಡಿರೋದ್ರಿಂದ ನಾವು ಇದನ್ನು ಒಂದು ಇದರಿಂದ ನಾವು ಆನೆಗಳನ್ನು ಇಮ್ಮೆಟ್ಸ್ಬೋದು ಅನ್ನೋದನ್ನು ನಾವು ಕಂಡಿಡ್ಕೊಂಡಿದ್ದೇವೆ. ಅಂದರೆ ಇದು ವರ್ಕ್ ಆಗುತ್ತೆ ಸರ್? ಖಂಡಿತವಾಗಿ ವರ್ಕ್ ಆಗಿದೆ. ನಮ್ಮ ಈಗ ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಈಗ ಅದನ್ನು ಪ್ರಾಯೋಗಿಕವಾಗಿ ಹಾಕಿ 100% ಆನೆಗಳು ಆ ಸೌಂಡಿಗೆ ಓಡತಕ್ಕಂಥದ್ದನ್ನು ನಾವು ಕಂಡುಹಿಡ್ಕೊಂಡಿದ್ದೇವೆ. ಈಗಾಗಲೇ ನಾವು ಥರ್ಮಲ್ ಡ್ರೋನಿಂದ ಆನೆಗಳನ್ನ ಓಡಿಸಿರೋದನ್ನ ನೀವು ನೋಡ್ತಾ ಇದ್ರಿ. ಥರ್ಮಲ್ ಡ್ರೋನ್ಸಿಂದ ನಾವು ಹುಲಿಗಳನ್ನು ಕೂಡ ಹಿಡಿತಿರ್ತಕ್ಕಂಥದ್ದನ್ನು ತಾವೆಲ್ಲ ನೋಡ್ತಾ ಇದ್ರಿ. ಥರ್ಮಲ್ ಡ್ರೋನ್ಸ್ಗೆ ಪ್ಯಾರಲ್ ಆಗಿ ಮನುಷ್ಯನ ಆಪರೇಷನ್ ಇಲ್ಲದೆ ಅಲ್ಲೇ ಫಿಕ್ಸ್ ಮಾಡಿದ್ದೆ ಆದರೆ ಅದನ್ನ ಚಾರ್ಜ್ ಮಾಡಿ ಇಟ್ ಈಸ್ ವರ್ಕಿಂಗ್ ಅಬೌಟ್ ವಿಡ್ತ್ ಆಫ್ 50 to 75 ಮೀಟರ್ಸ್ ತನಕ ಯಾವ ಅನಿಮಲ್ನ ನಾವು ಫೋಕಸ್ ಮಾಡಿ ಇಟ್ಟಿರ್ತೇವೆ ಅನಿಮಲ್ನ ಓಡಿಸ್ಲಿಕ್ಕೆ ಖಂಡಿತವಾಗಿ ವರ್ಕ್ ಆಗ್ತಾಯಿದೆ. ಓಕೆ, ಇದು ಯಾವ ರೀತಿಯಾಗಿ ಅಳವಡಿಕೆ ಮಾಡ್ತೀರಿ ಸರ್? ಇದನ್ನು ಅಳವಡಿಕೆ ಎಲ್ಲೆಲ್ಲಿ ಅಳವಡಿಕೆ ಮಾಡಬೇಕು ಅನ್ನೋದು ಮೊದಲನೇದು. ಯಾವ ರೀತಿಗಳು ಅಂದಾಗ ಮೊದಲನೇದು ಎಲ್ಲಿ ಅಳವಡಿಕೆ ಮಾಡಬೇಕು ಅಂದಾಗ ರೈಲ್ವೆ ಕಂಬಿನ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ. ಎಲ್ಲೆಲ್ಲಿ ರೈಲ್ವೆ ಕಂಬಿ ಅಳವಡಿಕೆ ಆಗಿಲ್ಲ ಅಥವಾ ಎಲ್ಲಿ ವ್ಯಾಂಟೇಜ್ ಪಾಯಿಂಟ್ ಇದೆ, ಎಲ್ಲಿ ಕಾಡಿಂದ ರೈತರಿಗೆ ಅಟ್ಯಾಚ್ ಇರ್ತಕ್ಕಂಥ ಒಂದು ಮಾರ್ಗಗಳಿದ್ದಾವೆ, ಆಮೇಲೆ ಇಂಥ ಜಾಗದಲ್ಲಿ ಕಾಡಿಂದ ನಮ್ಮ ರೈತನ ಜಮೀನು ಕಾಡಾದ್ಮೇಲೆ ರೈತನ ಜಮೀನು ಇರ್ತದೆ. ಮಧ್ಯದಲ್ಲಿ ನಮ್ಮದು ಬ್ಯಾರಿಯರ್ಸ್ ಎಲ್ಲರೂ ಹಾಳಾಗಿದ್ದರೆ ಅಥವಾ ಪದೇ ಪದೇ ಅದನ್ನ ಒಡೆದು ಬರ್ತಾ ಇದೆ ಅಥವಾ ಈ ಜಾಗದಲ್ಲಿ ನಮ್ದು ಏನೇ ಕೆಲಸ ಆಗಿಲ್ಲ, ಇಲ್ಲಿ ಆನೆ ಬರ್ತಾ ಇದೆ ಅಂದಾಗ ಆ ರೀತಿಯ ಒಂದು ಜಾಗದಲ್ಲಿ ನಾವು ಕ್ಯಾಮ್ರಾಗಳನ್ನು ಫಿಟ್ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ನಾವು ಅಲ್ಲಿ ಇಂಟೆನ್ಸಿಟಿ ಆಫ್ ದಿ ಕ್ರಾಪ್ ರೇಟ್ಸು ಎಷ್ಟು ಇದು ಈ ಥರ ಆನೆಗಳು ಎಷ್ಟು ಸರಿ ಬಂದು ಹೋಗಿದ್ದಾವೆ ಅನ್ನೋದನ್ನ ಹೈ ಇಂಟೆನ್ಸಿಟಿ ಕ್ರಾಪ್ ರೇಟ್ಸಾ ಅಥವಾ ಮೀಡಿಯಮ್ ಇಂಟೆನ್ಸಿಟಿ ಕ್ರಾಪ್ ರೈಡಿಂಗ ಇಲ್ಲಿ ಅನ್ನೋದನ್ನು ನಾವು ಡಾಟಾ ತೊಗೊಂಡು ಹೈ ಇಂಟೆನ್ಸಿಟಿ ಕ್ರಾಪ್ ರೈಡಿಂಗ್ ಇರ್ತಕ್ಕಂಥ ಜಾಗದಲ್ಲಿ ಮಾತ್ರ ಇದನ್ನು ಹಾಕಿ ನಮ್ಮ ರೈತರಿಗೆ ಒಂದು ಮುಕ್ತಿ ಕೊಡಬೇಕಂದ್ರೆ ಪ್ರಾಣಿಗಳಿಂದ ನಮಗೆ ಯಾವುದೇ ಆ ರೈತರುಗಳಿಗೆ ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆ ಎಎಗೆ ಮೊರೆ ಹೋಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾಯಿದೆ. ಅಂದರೆ ಈಗ ಮೈಸೂರಿನಲ್ಲಿ ಸುಮಾರು ಈ ರೀತಿಯಾದ ಎಷ್ಟು ಕ್ಯಾಮ್ರಾಗಳನ್ನ, ಎಷ್ಟು ಸ್ಪಾಟ್ಗಳನ್ನು ಗುರುತು ಮಾಡಿದ್ದೀರಿ? ಎಷ್ಟು ಕ್ಯಾಮ್ರಾಗಳು ಬೇಕಾಗ್ತವೆ ನಿಮಗೆ? ಈಗ ಮೈಸೂರಲ್ಲಿ ಅಂದಾಗ ಮೈಸೂರು ಪ್ರಾದೇಶಿಕ ವಿಭಾಗದಲ್ಲಿ ಬರ್ತಕ್ಕಂಥ ಆನೆಗಳು ಹೊರಗಡೆ ಬರ್ತಕ್ಕಂಥದ್ದು ನಂಜನಗೂಡು ಮತ್ತು ಸರಗೂರು ತಾಲೂಕಲ್ಲಿ. ತದನಂತರದಲ್ಲಿ ಆ ಮೈಸೂರು ಪ್ರಾದೇಶಿಕ ಅಥವಾ ಮೈಸೂರು ಜಿಲ್ಲೆಗೆ ಆನೆಗಳು ಬರೋದು ಬಂಡೀಪುರ ಮತ್ತು ನಾಗರಹೊಳೆಯಿಂದ. ಸೊ ಬಂಡೀಪುರ ನಾಗರಹೊಳೆಯಲ್ಲಿ ಈಗ ಪ್ರಾಯೋಗಿಕವಾಗಿ ಹಾಕಿದ್ದಾರೆ. ಆ ಪ್ರಾಯೋಗಿಕವಾಗಿ ಅದು ಬಂಡೀಪುರದಲ್ಲಿ ಒಂದು 250-300 ಕಿಲೋಮೀಟ್ರ್ ಸ್ಟ್ರೆಚ್ ಇದೆ ಬಾರ್ಡ್ರು, ಅಲ್ಲಿ ರೈತರ ಜಮೀನಿಗೆ ಹೊಂದ್ಕೊಂಡಂಗೆ. ಅದೇ ರೀತಿ ನಾಗರಹೊಳೆಯಲ್ಲೂ ಕೂಡ ಇದೆ. ಸೊ ಇದೆಲ್ಲ ರೈಲ್ವೆ ಕಂಬಿ ಕೂಡ ಒಂದು 100-150 ಕಿಲೋಮೀಟ್ರ್ ಒಂದೊಂದು ವಿಭಾಗದಲ್ಲಿ ಆಗಿದೆ. ಈಗ ಉಳಿದಿರತಕ್ಕಂಥ ಭಾಗದಲ್ಲಿ ಅದರಲ್ಲೂ ಈ ಹಳ್ಳಗಳೇನಿದೆ ಅಥವಾ ಈ ಹಳ್ಳಗಳು, ಆನೆ ದಾಟುವ ದಾರಿಗಳು, ಹಳ್ಳಗಳು, ಕೊಳ್ಳಗಳು, ಆ ಜಾಗದಲ್ಲಿ ಆನೆ ಬರ್ತದೆ, ಆನೆ ಕಾರಿಡಾರ್ಗಳಿದೆ. ಅಂಥ ಜಾಗದಲ್ಲಿ ನಾವು ಈ ಕ್ಯಾಮ್ರಾಗಳನ್ನು ಹಾಕಿ ಆನೆಗಳನ್ನು ಇಮ್ಮೆಟ್ಸುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಸುಮಾರು ಎಷ್ಟು ಕ್ಯಾಮ್ರಾ ಬೇಕು? ಈಗ ನಮಗೆ ಈಗ ಉಳಿದಿರ್ತಕ್ಕಂಥದ್ದೇ ಒಂದು ಸ್ವಲ್ಪ ಪಾಯಿಂಟ್ಸ್ ಅಷ್ಟೇ. ಒಂದೊಂದು ಡಿವಿಷನಲ್ಲಿ ಒಂದು 30-50 ಕಿಲೋಮೀಟ್ರ್ ಅಷ್ಟು ಉಳಿದಿದೆ. ಒಂದು ಕ್ಯಾಮ್ರಾಗಳು ಬೇಕಾಗುತ್ತೆ. ಬಟ್
ನಾ ಹೇಳ್ದಂಗೆ ಅದನ್ನ ಮತ್ತೆ ಆ ಭಾಗಗಳನ್ನು 3 ಭಾಗ ಮಾಡ್ಕೊಂಡಾಗ ಅಷ್ಟು ಅವಶ್ಯಕತೆ ಏನು ಬರಲ್ಲ. ಅಗತ್ಯಕ್ಕೆ ತಕ್ಕಂಗೆ ನೋಡಿಕೊಂಡು ಸಿಚುವೇಶನ್ ನೋಡಿಕೊಂಡು ವಿಲ್ ಡಿಸೈಡ್ ದಿ ನಂಬರ್ ಆಫ್ ಕ್ಯಾಮ್ರಾಸ್. ಓಕೆ, ಅಂದರೆ ಈ ಕ್ಯಾಮ್ರಾಗಳಿಗೆ ಮೊದಲಾಗ್ತಿದ್ದಂಥ ಕ್ಯಾಮ್ರಾಗಳಾದರೆ ಸಿಮ್ ಆದರೆ ಪ್ರತಿದಿನ ಹೋಗಿ ನೋಡಬೇಕಿತ್ತು, ಬ್ಯಾಟ್ರಿ ಚೇಂಜ್ ಮಾಡಬೇಕಿತ್ತು, ಆ ಥರದ್ದೆಲ್ಲ ಇತ್ತು. ಇವುಗಳನ್ನ ಇನ್ಸ್ಟಾಲ್ ಮಾಡಿದ್ರೆ ಇವುಗಳ ಸರ್ವಿಸ್ ಎಲ್ಲ ಹೇಗಿರುತ್ತೆ? ಖಂಡಿತವಾಗಿ ಸರ್ವಿಸು ನಮಗೆ ಇದು ಒಂದ್ಸರಿ ತಗೊಂಡೋಗಿ ಹಾಕಿದರೆ, ಒಂದ್ಸರಿ ಚಾರ್ಜ್ ಮಾಡಿ ಹಾಕಿದರೆ ಇಟ್ ವಿಲ್ ರನ್ ಫಾರ್ ಸಮ್ 2-3 ಡೇಸ್ ತನಕ ರನ್ ಆಗುತ್ತೆ. ಆ ಮೀನ್ ಟೈಮು ನಾವು ಇದಕ್ಕೆ ಜೆಲ್ ಆಪರೇಟೆಡ್ ಬ್ಯಾಟ್ರಿಗಳನ್ನ ಇನ್ಕಾರ್ಪೊರೇಟ್ ಮಾಡೋದು ಮತ್ತು ಅದನ್ನು ಸೋಲಾರಿಂದ ಚಾರ್ಜ್ ಮಾಡಿ ಅದೇ ಸೆಲ್ಫಾಗಿ ಆಪ್ರೇಟ್ ಮಾಡ್ಕೊಂಡಿರ್ತಕ್ಕಂಥ ಟೆಕ್ನಾಲಜಿನ ಕೂಡ ನಾವು ಮೊರೆ ಹೋಗ್ತಾ ಇದ್ದೇವೆ. ನಾವು ಮೊದಲೊಂದು ಸರಿ ಮಾಡಿದ್ವಿ, ಅದು ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂದರೆ ಒಂದು ಸ್ವಲ್ಪ ಬರೀ ಒಂದೇ ಆ್ಯಂಗಲಲ್ಲಿತ್ತು. ಈಗ ಕ್ಯಾಮ್ರಾ ಇರೋದ್ರಿಂದ ಎಲ್ಲಿ ಯಾವ ಆ್ಯಂಗಲ್ಗೂ ಅದು ಆನೆ ಈ ಕಡೆಗೆ ಹೋದ್ರೆ ಲೆಫ್ಟ್ಗೆ ಹೋಗಲಿ, ರೈಟ್ಗೆ ಹೋಗಲಿ, ಸ್ಟ್ರೈಟ್ ಹೋಗಲಿ, ಅದನ್ನು ಹಿಂಬಿಡದೆ ಅದನ್ನು ಆನೆನೇ ಹಿಂದೆನೇ ಹೋಗಿ ಓಡಿಸಿ ಮಾಡ್ತಕ್ಕಂಥ ಕೆಲಸಗಳನ್ನು ಈಗಿರ್ತಕ್ಕಂಥ ಕ್ಯಾಮ್ರಾ ಮಾಡ್ತಾಯಿದೆ. ಸೊ ನಮಗೆ ಈಗ ಅದಕ್ಕೆ ಬ್ಯಾಟ್ರಿ ಕೂಡ ಬೇಕಾಗಿಲ್ಲ, ಅಂದರೆ ಬ್ಯಾಟ್ರಿ ಬೇಕು, ಅದನ್ನು ಸೋಲಾರಿಂದ ಆಪ್ರೇಟ್ ಮಾಡ್ತಕ್ಕಂಥದ್ದು ಅಥವಾ ಜೆಲ್ ಎಂಬೆಡೆಡ್ ಬ್ಯಾಟ್ರಿಗಳನ್ನು ಹಾಕೋದ್ರಿಂದ ನಮಗೆ ಈ ಮೇಂಟೆನೆನ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಕ್ಯಾಮ್ರಾ ಕೆಪಾಸಿಟಿ ಎಷ್ಟು ದೂರ ಇದೆ? ಕ್ಯಾಮ್ರಾ ಕೆಪಾಸಿಟಿ ಬಂದು ನಿಮಗೆ 500ರಿಂದ 750 ಮೀಟರ್ ತನಕ ಇದೆ. ಅಂದರೆ ಎಫೆಕ್ಟಿವ್ನೆಸ್ಸು ಆ ಪ್ರಾಣಿ ಹತ್ರ ಬರ್ತಾ ಇದ್ದಂಗೆ ಇದು ಇನ್ನೂ ಎಫೆಕ್ಟಿವ್ ಆಗಿ ಐಡೆಂಟಿಫೈ ಮಾಡುತ್ತೆ ಮತ್ತು ಬೇಗ ನಮಗೆ ಅಲರ್ಟ್ ಸಿಗುತ್ತೆ. ಇದ್ರ ಜೊತೆಗೆ ನಮಗೇನಾಗುತ್ತೆ, ಇಂಟಿಗ್ರೇಷನ್ ಆಫ್ ದಿ ಮ್ಯಾನ್ ಪವರ್. ಮೊದಲೇನು ಮಾಡ್ತಾಯಿದ್ವಿ, ಈಗ ಆ ಫೋಟೋಸ್ ಬಂದ ಮೇಲೆ ಆ ವಿಡಿಯೋ ನೋಡಿಕೊಂಡು ಇಲ್ಲಿಂದ ಹೋಗೋದು ಆಪ್ರೇಟ್ ಇದಾಗ್ತಿತ್ತು. ಈ ಥರ ಆದಾಗ ಏನಾಗುತ್ತೆ, ಈ ಸೌಂಡ್ಗಳಿಗೆ ಮತ್ತು ಇದಕ್ಕೆ ನಾವು ಅಂಥ ಜಾಗದಲ್ಲಿ ಅದರಿಂದ 2-3 ಕಿಲೋಮೀಟರ್ ಅಷ್ಟೇ ನಮ್ಮ ಸಿಬ್ಬಂದಿ ಇರ್ತದೆ. ಈ ಜೊತೆಗೆ ನಮ್ಮ ಸಿಬ್ಬಂದಿಗಳನ್ನು ಹಾಕ್ಕೊಂಡು ಓಡಿಸೋದ್ರಿಂದ ನಮಗೆ ಆನೆಗಳ ಸಮಸ್ಯೆ 100% ನಮ್ಮ ರೈತರ ಜಮೀನಿಗೆ ಬರ್ತಿದ್ದಂಗೆ ನಾವು ಖಂಡಿತವಾಗಿ ಆನೆಗಳನ್ನು ತಡಿಬೋದು. ಓಕೆ, ಕಡೆಯದಾಗಿ ಸರ್, ಈ ಒಂದು ಕ್ಯಾಮ್ರಾಗಳ ಅಳವಡಿಕೆಯಿಂದ ಮಾನವ ಪ್ರಾಣಿ ಸಂಘರ್ಷವನ್ನು ಎಷ್ಟು ತಪ್ಪಿಸೋಕೆ ನೆರವಾಗುತ್ತೆ, ಜೊತೆಗೆ ರೈತರಿಗೆ ಇದು ಯಾವ ರೀತಿಯಾಗಿ ವರದಾನ ಆಗುತ್ತೆ ಅಂತ? ಇದು 99% ನಮ್ಮ ರೈತರಿಗೆ ಆನೆಗಳು ಬರ್ದಿದ್ದಂಗೆ ತಪ್ಪಿಸುತ್ತೆ. 99%, 99.99 ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಪರ್ಸೆಂಟ್ ಎಲ್ಲೋ ಒಂದು ಮಿಸ್ ಆಗಿದೆ, ಇದುವರೆಗೂ ಆಗಿಲ್ಲ. 100% ಅದನ್ನು ಆನೆಗಳನ್ನ ತಡಿತೇವೆ ನಾವು, ಜೊತೆಗೆ ನಾವು ಸೇರ್ತೇವೆ. ಇದರಿಂದ ರೈತರಿಗಂತೂ ಭಾರಿ ಅನುಕೂಲ ಆಗಿದೆ. ರೈತರು ಇಮಿಡಿಯೇಟಾಗಿ ಅದ್ರ ಪಕ್ಕದಲ್ಲೇ, ಈಗ ರೈಲ್ವೆ ಕಂಬಿ ಪಕ್ಕದಲ್ಲಿ ನಾವು ರೈಲ್ವೆ ಕಂಬಿ ಹಾಕಿದ್ಮೇಲೆ ಬಾಳೆ ಬೆಳೀತಾ ಇದ್ದಾರೆ, ಕಬ್ಬು ಬೆಳೀತಾ ಇದ್ದಾರೆ, ರಾಗಿ, ಎಲ್ಲ ರೀತಿಯ ಆನೆಗೆ ಅಟ್ರಾಕ್ಟ್ ಆಗ್ತಕ್ಕಂಥ ಬೆಳೆಗಳನ್ನೇ ಬೆಳೀತಾ ಇದ್ದಾರೆ. ಆದರೂ ವಿ ಆರ್ ಏಬಲ್ ಟು ಕಂಟ್ರೋಲ್ ದಿ ಎಲಿಫೆಂಟ್ಸ್ ಬಿಕಾಸ್ ಆಫ್ ದಿಸ್ EPT, ಟೆಂಟಿಕಲ್ ಫೆನ್ಸು ಮತ್ತು ರೈಲ್ವೆ ಬ್ಯಾರಿಕೇಡ್. ಸೊ ಈ ಟೆಕ್ನಾಲಜಿ ಏನಾದ್ರು ನಾವು ಅಳವಡಿಸ್ಕೊಂಡಿದ್ದೆ ಆದಲ್ಲಿ, ಮತ್ತು ಈ ಟೆಕ್ನಾಲಜಿನ ನಾವು ಬೇರೆ ಬೆಳೆಗಳಿಗೆ, ಬೇರೆ ಪ್ರಾಣಿಗಳಿಗೆ ಅಳವಡಿಸ್ಕೊಂಡ್ರೆ, ಚಿರತೆ ಆಗ್ಬೋದು ಅಥವಾ ಹುಲಿಗಾಗ್ಬೋದು, ಈ ಥರ ಏನಾದ್ರು ನಾವು ಅದನ್ನು ಕೂಡ ಯೋಚನೆ ಮಾಡ್ತಾಯಿದ್ದೀವಿ. ಹಿಂಗಾಗಿ ರೈತರಿಗೆ 100% ಒಂದು ಮುಕ್ತಿ ಸಿಗ್ತಕ್ಕಂಥದ್ದು, ಮತ್ತು ರೈತರು ಮತ್ತು ಪ್ರಾಣಿಗಳು ಅನ್ಯೋನ್ಯವಾಗಿ, ಅಂದರೆ ಪ್ರಾಣಿಗಳೇ ಒಂದು ಕಡೆ ಇರ್ತಕ್ಕಂಥದ್ದು, ರೈತರೇ ಒಂದು ಕಡೆ ಇರ್ತಕ್ಕಂಥದ್ದು, ಯಾವುದೇ ತೊಂದರೆ ರೈತರಿಗೆ ಆಗದಿದ್ದಂಗೆ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಸಹಕಾರ ಆಗುತ್ತೆ. ರೈತರು ಆರಾಮಾಗಿರ್ಬೋದು. ಅರಣ್ಯ ಇಲಾಖೆ ಅವ್ರ ಜೊತೆ ಕೆಲಸ ಮಾಡ್ತಾಯಿದೆ. ಇನ್ನೂ ಬೇರೆ ಬರ್ತಕ್ಕಂಥ ಯಾವುದೇ ಟೆಕ್ನಾಲಜಿ ಇದ್ದರೂ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಭಾಗದಲ್ಲಿ ಈ ಆನೆಗಳಿಂದ ಯಾವುದೇ ರೈತರಿಗೆ ಮೊದಲು ಬೆಳೆ ಹಾನಿ ಆಗಬಾರ್ದು, ಮತ್ತು ಯಾವುದೇ ಒಂದು ಕ್ಯಾಟಲ್ ಕಿಲ್ ಆಗಬಾರ್ದು, ಕ್ಯಾಟಲ್ ಇಂಜುರಿ ಆಗಬಾರ್ದು, ಹ್ಯೂಮನ್ ಇಂಜುರಿ ಆಗಬಾರ್ದು, ಹ್ಯೂಮನ್ ಕಿಲ್ ಅಂತೂ ಆಗಲೇಬಾರ್ದು ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಿಷ್ಟು DCF ಪರಮೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ AI ತಂತ್ರಜ್ಞಾನವನ್ನು ಬಳಸ್ಕೊಂಡು ಪ್ರಾಣಿ ಮತ್ತು ಮಾನವ ಸಂಘರ್ಷವನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ, ಅದರಲ್ಲೂ ಕೂಡ ಆನೆಗಳ ದಾಳಿಯನ್ನು 100ಕ್ಕೆ 100ರಷ್ಟು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಮೈಸೂರು ಅರಣ್ಯ ಅಧಿಕಾರಿಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.